ಎಷ್ಟು ಜನ ಸಂತೋಷವಾಗಿದ್ದೀರಿ? ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ವಿಶೇಷವಾದಂಥ ಪ್ರಕಟಣೆ ನೀವು ಕೇಳ್ತಲೇ ಇದ್ದೀರಿ. 15 ಆಗಸ್ಟ್ 16, 17 ತಾರೀಕು ನಡೆಯುವಂಥ ಈ ವಿಶೇಷವಾದಂಥ ಉಜ್ಜೀವನ ಕೂಟಕ್ಕಾಗಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತೇನೆ. ಪ್ರತ್ಯೇಕವಾದಂಥ ಪ್ರಕಟಣೆ. ಆತ್ಮೀಯ ದೇವಜನರೇ, ಯಾರ್ಯಾರು ಬರಬೇಕೆಂಬುದಾಗಿ ಇದ್ದೀರೋ ನಿಮ್ಮ ಹೆಸರುಗಳನ್ನು ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಫೋನ್ ಕಾಲ್ ಮಾಡಿ ಅಥವಾ ವಾಟ್ಸಪ್ ವಾಯ್ಸ್ಗಳ ಮೂಲಕವಾಗಿ ನಾವು ಇಷ್ಟು ಜನ ಬರ್ತಾ ಇದ್ದೇವೆ ಎಂಬುದಾಗಿ. ಯಾಕೆಂದರೆ ಆ 3 ದಿನಗಳ ಕಾಲ ಉಳಿದುಕೊಳ್ಳುವುದಕ್ಕೆ ಮತ್ತು ಊಟದ ವ್ಯವಸ್ಥೆ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದು ಬಡ್ಜೆಟನ್ನು ನಾವು ತಯಾರು ಮಾಡಲಿಕ್ಕಿದ್ದೇವೆ. ಇನ್ನೂ ಸಮಯ ಇದೆ. ಹತ್ತಿರ 20 ದಿನಗಳ ಕಾಲ ನಿಮಗೆ ಸಮಯ ಇರುವಂಥದ್ದಾಗಿದೆ. ಇದರಲ್ಲಿ ಪ್ರಾರ್ಥನೆ ಮಾಡಿರಿ. ಬರುವಂಥವರು ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳ್ರಿ. ಬೇಗನೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿರಿ. ಕೆಲವು ದಿನಗಳು ಇನ್ನು ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ಯಾರೂ ಅಲಕ್ಷ್ಯ ಮಾಡಿಕೊಳ್ಬೇಡ್ರಿ. ಇಂಥ ಸುವರ್ಣಾವಕಾಶವನ್ನು ಕಳೆದುಕೊಳ್ಬೇಡ್ರಿ. ದೇವರ ಸನ್ನಿಧಾನದಲ್ಲಿ 3 ದಿನಗಳ ಕಾಲ ವಿರಮಿಸಿದ ರೀತಿಯಲ್ಲಿ ದೇವರ ವಾಕ್ಯ ಧ್ಯಾನ, ಆರಾಧನೆ, ಪ್ರಾರ್ಥನೆ, ಒಂದು ಪರಲೋಕ ಅದ್ಭುತವಾದಂಥ ಸ್ಪರ್ಶ, ದೇವರ ಆ ದಯಾದೃಷ್ಟಿ ನಮ್ಮ ಮೇಲೆ ಎರಗಿ ಬರಲಿಕ್ಕಾಗುವಂಥ ದೇವರು ಉನ್ನತವಾದ ಕಾರ್ಯಗಳನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ದೇವರಾತ್ಮನು ನಮ್ಮೆಲ್ಲರೊಟ್ಟಿಗೆ ಒಂದು ದಿವ್ಯವಾದಂಥ ಸಂದೇಶವನ್ನು ಆತನು ಸಿದ್ಧಪಡಿಸಿ ನಮ್ಮ ಮಧ್ಯದಲ್ಲಿ ಆತನು ಮಾತನಾಡುವುದಕ್ಕಾಗಿ ಈಗ ಆಲ್ರೆಡಿ ಪ್ರಸನ್ನನಾಗಿರುವುದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಆತ್ಮೀಯ ದೇವಜನರೇ, ಈಗ ತಾನೇ ನಾವು ಪ್ರಾರ್ಥಿಸಿದ ಹಾಗೆ ಚಾಡಿ ಯಾವ ಸಂಗತಿಗಳನ್ನು ಮಾಡುತ್ತದೆ, ಚಾಡಿಯ ಮೂಲಕವಾಗಿ ಎಂಥ ನಷ್ಟಗಳು ಉಂಟಾಗ್ತದೆ, ಯಾವ ವಿಧವಾದಂಥ ಆ ವೇದನೆಗಳನ್ನು ಕುಟುಂಬಗಳು ಇವತ್ತು ಅನುಭವಿಸ್ತಾ ಇದ್ದಾವೆ, ಆ ಚಾಡಿಯ ಮಾತುಗಳು ಎಂಥವುಗಳಾಗಿದೆ ಎಂಬುದಾಗಿಯೇ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಅದನ್ನು ದೇವರ ವಾಕ್ಯದ ಮೂಲಕವಾಗಿ ನಾವು ಇವತ್ತು ಧ್ಯಾನ ಮಾಡುವಂಥರಾಗೋಣ. ಯಾಜಕ ಕಾಂಡ 19ನೇ ಅಧ್ಯಾಯ 16ನೇ ವಚನ. ಪರಿಚಯವುಳ್ಳವರಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬಾರದು. ನಾನು ಯೆಹೋವನು ಸಹೋದರನ ವಿಷಯವಾಗಿ ಮನಸ್ಸಿನ ಒಳಗಡೆ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕಂತೆ. ಆತ್ಮೀಯ ದೇವಜನರೇ, ಕೇಳ್ತಾ ಇದ್ದೀರಾ? ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಪ್ರಾಣ ಹತ್ಯೆಗೆ ಒತ್ತಾಯಪಡಿಸಬಾರದು. ಪ್ರಾಣ ಹತ್ಯೆಗೋಸ್ಕರವಾಗಿ ಒತ್ತಾಯಪಡಿಸಬಾರದು. ಅದರ ಮೇಲಿನ ವಚನ ಹೇಳ್ತಾ ಇದೆ, ಚಾಡಿ ಎಷ್ಟು ಕಠೋರವಾದದ್ದು ಎಂಬುದಾಗಿ ತನ್ನ ಜೊತೆಯವರ ವಿಷಯದಲ್ಲಾಗಲಿ, ತನ್ನ ಸಂಬಂಧಿಕರ ವಿಷಯದಲ್ಲಾಗಲಿ, ತನ್ನ ಕುಟುಂಬದ ವಿಷಯದಲ್ಲಾಗಲಿ, ಆತ್ಮಿಕತಾ ಸ್ನೇಹಿತರ ವಿಷಯದಲ್ಲಾಗಲಿ ನಾವು ಯಾವತ್ತೂ ಸದಾ ಚಾಡಿ ಹೇಳುವವರಾಗಿರಬಾರದು. ಅದು ಎಷ್ಟು ಭಯಾನಕವಾದದ್ದು ಎಂಬುದಾಗಿ ನೆನೆಸುವಾಗ ಒಬ್ಬ ಮನುಷ್ಯನನ್ನು ಬದುಕಿರುವಾಗಲೇ ಆತ್ಮಹತ್ಯೆ ಮಾಡುವ ಕಾರ್ಯಕ್ಕೆ ಪ್ರೇರೇಪಿಸುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಚಾಡಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡುತ್ತದೆ, ಹೇಗೆ ಮನುಷ್ಯನನ್ನು ನಾಶಪಡಿಸ್ತದೆ, ಹೇಗೆ ಆ ಚಾಡಿ ಅನೇಕ ಕುಟುಂಬಗಳನ್ನು ಒಡೆದು ಹಾಕುತ್ತದೆ, ಆ ಚಾಡಿ ಹೇಳುವವರ ಗತಿ ಏನು, ಅವರ ಭವಿಷ್ಯತ್ತು ಏನಾಗ್ತದೆ ಎಂಬುದಾಗಿಯೇ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಆತ್ಮೀಯ ದೇವಜನರೇ, ಮರ್ಗಾನ್ ಎನ್ನುವಂಥ ಒಬ್ಬ ದೈವ ಸೇವಕನು, ದೇವರಿಗೆ ಸ್ತೋತ್ರವಾಗಲಿ, ಈ ಚಾಡಿಯನ್ನು ಕುರಿತು ಒಂದು ವಿಶೇಷವಾದಂಥ ಲೇಖನವನ್ನು ಬರೀತಾನೆ. ಅದನ್ನು ನಾನು ಹೇಳ್ತೇನೆ ಕೇಳಿ. ಪಿರಂಗಿಯಿಂದ ಹಾರಿ ಬರುವ ಗುಂಡಿಗಿಂತಲೂ ಪ್ರಾಣವನ್ನು ಬೇಗನೆ ತೆಗೆಯುವಂಥವನು ನಾನು ಯಾರಂತ ನೀವು ಹೇಳ್ರಿ.
ನಾನು ಸಹಾಯದಂತೆ ಗೆಲ್ಲುವವನು, ಅಷ್ಟು ಮಾತ್ರವಲ್ಲ ಕುಟುಂಬಗಳನ್ನು ಚೂರು ಚೂರು ಮಾಡುವಂಥವನು, ಹೃದಯವನ್ನು ಹಾಳು ಮಾಡುವಂಥವನು, ಜೀವಂತವಾಗಿಯೇ ನಾನು ಅನೇಕರನ್ನು ಸಾಯಿಸುವಂಥವನು ನಾನು ಯಾರು ಹೇಳಿರಿ ಅಂತ. ಗಾಳಿಯ ರೆಕ್ಕೆಗಳ ಮೇಲೆ ನಾನು ಪ್ರಯಾಣವನ್ನು ಮಾಡುವವನು, ನನ್ನನ್ನು ಹೆದರಿಸುವ ಶಕ್ತಿ ಯಾವ ಪವಿತ್ರನಿಗೂ ಇಲ್ಲ, ನ್ಯಾಯವಂತನಿಗೂ ಇಲ್ಲ. ನನ್ನನ್ನು ಭಯ ಹುಟ್ಟಿಸುವಂಥ ಶಕ್ತಿ ಯಾವ ವಿಧವಾದಂಥ ಸಾಮರ್ಥ್ಯವುಳ್ಳಂಥವನಿಗೂ ಸದಾ ನನ್ನನ್ನು ಭಯ ಹುಟ್ಟಿಸೋದಕ್ಕೆ ಆಗಲ್ಲ. ಅಷ್ಟು ಮಾತ್ರವಲ್ಲ, ನನ್ನ ಮಾತುಗಳು ಅನೇಕರನ್ನು ಹತ್ಯೆ ಮಾಡುತ್ತದೆ. ನನ್ನ ಮಾತುಗಳು ಬದುಕಿದ್ದಂಥ ಮನುಷ್ಯನನ್ನು ನಿತ್ಯವೂ ಸದಾ ಸಾಯಿಸುತ್ತದೆ. ನಾನು ಯಾರು ಹೇಳಿರಿ ಎಂಬುದಾಗಿ. ನೋಡ್ರಿ, ಎಷ್ಟು ಅದ್ಭುತವಾದಂಥ ವರ್ಣನೆಯನ್ನು ಈ ಭಕ್ತನು ಮಾಡುತ್ತಾನೆ. ಈ ಚಾಡಿ ಹೇಳುವಂಥ ಸಂಗತಿಗಳಿದೆಯಲ್ಲ, ಒಬ್ಬ ಮನುಷ್ಯನ ಜೀವಿತವನ್ನು ಹೇಗೆ ನಾಶಪಡಿಸ್ತದೆ, ಅದು ಪಿರಂಗಿ ಗುಂಡಿಗಿಂತಲೂ ಸದಾ ಭಯಾನಕವಾಗಿ ಬೇಗನೆ ಮನುಷ್ಯನನ್ನು ಹತ್ಯೆ ಮಾಡಿಬಿಡುತ್ತದಂತೆ. ಆ ಭಯ, ಆ ಕಂಪನ, ಹೃದಯದ ಮುರಿಯುವಿಕೆ, ಆಕ್ರಾಂದನ, ಒಂಟಿತನ, ವೇದನೆ, ಇವತ್ತು ಮಾನವನ ಜೀವಿತದಲ್ಲಿ ಈ ಭಕ್ತನು ಎಷ್ಟು ಪರ್ಫೆಕ್ಟಾಗಿ ಈ ಚಾಡಿಯ ಕುರಿತು ಇಲ್ಲಿ ಮಾತನಾಡುತ್ತಿರುವಂಥ ಸಂಗತಿಯನ್ನು ನಾವು ಗಮನಿಸುವಾಗ ನಮಗೆ ಆಶ್ಚರ್ಯವಾಗ್ತದೆ. ಇದಕ್ಕೆ ಯಾರ ಭಯನೂ ಇರಲ್ಲಂತೆ. ಇದನ್ನು ಯಾವೊಬ್ಬ ಪವಿತ್ರನು ಸದಾ ನೀತಿಯ ಮಾರ್ಗದಲ್ಲಿ ಈ ಚಾಡಿಯನ್ನು ನಡೆಸೋದಕ್ಕೆ ಆಗೋದಿಲ್ಲಂತೆ. ನೋಡ್ರಿ, ಎಷ್ಟು ಭಯಾನಕವಾದಂಥ ವರ್ಣನೆಯನ್ನು ಇಲ್ಲಿ ಭಕ್ತನು ಮಾಡುತ್ತಾನೆ. ಆತ್ಮೀಯ ದೇವಜನರೇ, ಒಂದು ವೇಳೆ ಈ ಸಂದೇಶವನ್ನು ಕೇಳುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಚಾಡಿ ಹೇಳುವಂಥ ಸ್ವಭಾವವೇನಾದರೂ ಇರುವುದಾದರೆ, ಇವತ್ತು ನಿಮ್ಮನ್ನು ತಿದ್ದಿಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಯಾಕೆಂತ ಹೇಳಿದರೆ, ಚಾಡಿ ಅಂದರೆ ಅದರ ಹೆಸರಿನ ಅರ್ಥವೇ, ನೀವಿಬ್ಬರೂ ನಡೆದಾಡಿಕೊಂಡು ಹೋಗ್ತಾ ಇರ್ತೀರಿ, ಆದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯನ್ನು ನೆನೆಸಿ ತಿಳಿದೋ ತಿಳಿಯದ ಹಾಗೆ ಅವನು ಮಾಡಿರುವಂಥ ತಪ್ಪುಗಳ ವಿಷಯದಲ್ಲಿ ಮಾತನಾಡ್ತಿರಲ್ಲ, ಅದಕ್ಕೆ ಚಾಡಿ ಅಂತ ಕರೀತಾರೆ. ಆ ಚಾಡಿ ಮಾತು ಒಬ್ಬರಿಂದ ಒಬ್ಬರಿಗೆ ಅದು ಹಂಚುತ್ತಾ ಹೋಗುತ್ತದೆ. ನೀವು ಯಾರ ಬಳಿನಲ್ಲಿ ಹೇಳ್ರಿ, ಇದನ್ನು ನಾನು ಹೇಳಿದ್ದೇನಂತ ಯಾರಿಗೂ ಸದಾ ಹೇಳಬೇಡ ಅಂದರೂ ಸದಾ ಬೇಗನೆ ಅನೇಕರಿಗೆ ಈ ಚಾಡಿ ಮಾತುಗಳು ಸ್ಪ್ರೆಡ್ ಆಗಿಬಿಡುತ್ತದೆ. ಹಳೆ ಕಾಲದಲ್ಲಿ ಮನೆಗೆ ಹೋಗಿ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಕೂತ್ಕೊಂಡು ಮಾತನಾಡ್ತಾ ಇದ್ದರು. ಆಗಿನ ಕಾಲದಲ್ಲಿ ನನಗೆ ಗೊತ್ತಿರುವ ಹಾಗೆ ಎಲ್ಲರೂ ಸದಾ ಒಂದು ಕಟ್ಟೆ ಮೇಲೆ ಕೂತ್ಕೊಂಡ್ಬಿಡೋರು. ಊಟ ಮಾಡಿದ ಮೇಲೆ ಅವ್ರ ಮನೇಲಿ ಹಿಂಗಂತೆ, ಇವ್ರ ಮನೇಲಿ ಹಿಂಗಂತೆ, ಹಾಗಂತೆ ಹೇಳಿ ಗುಸುಗುಸು ಅಂತ ಹೇಳಿ ಮನೆ ಹತ್ರ, ಕಟ್ಟೆ ಹತ್ರ ಒಳಗಡೆ ಕೂತ್ಕೊಂಡು ಮಾತನಾಡೋರು. ಆದರೆ ಈಗ ಚಾಡಿ ಹೇಳೋದು ವೆರಿ ಸುಲಭ, ಬಹಳ ಸುಲಭ. ಹೇಗೆ ಸುಲಭ ಎಂಬುದಾಗಿ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕಲ್ಲ. ಈಗ ಮನೆಯಲ್ಲಿ ಕೂತ್ಕೊಂಡೆ ಇಡೀ ಊರಿನವ್ರ ಚಾಡಿನ, ಇಡೀ ಊರಿನವ್ರಲ್ಲಿ ನಡೀತಿರುವಂಥ ಗಲಿಬಿಲಿಗಳನ್ನು ಮನೇಲಿ ಕೂತ್ಕೊಂಡೇ ಮಾಡ್ತಾರೆ. ಯಾವುದ್ರ ಮೂಲಕವಾಗಿ ಮಾಡ್ತಾರೆ ಹೇಳಿ ನೋಡೋಣ? ಮೊಬೈಲ್ ಹಿಡ್ಕೊಂಡೇ ಮಾಡ್ತಾ ಇರ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಆ ಕಾಲಗಳಲ್ಲಿ ಮನೆಗೆ ಹೋಗಿ ಮಾತನಾಡ್ತಾ ಇದ್ರು, ಚಾಡಿ ಹೇಳ್ತಾ ಇದ್ರು. ಈಗ ಮನೆಯಲ್ಲಿ ಕೂತ್ಕೊಂಡ್ರೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಕ್ರಿಯೆಗಳೆಲ್ಲವೂ ಸದಾ ಮನೆಯಲ್ಲೇ ಕೂತುಕೊಂಡು ಮರೆಯಾಗಿದ್ದುಕೊಂಡು ಮಾತನಾಡಿಬಿಡ್ತಾರೆ. ದೇನಾಕೆ ಸ್ತೋತ್ರವಾಗಲಿ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ಈ ಚಾಡಿ ಮಾತಿನ ಮೂಲಕವಾಗಿ ಒಂದು ದೊಡ್ಡದಾದಂಥ ಒಂದು ಕ್ರಿಯೆ ಹೇಗೆ ನಡೀತದೆ, ಯಾವ್ಯಾವ ಕಷ್ಟಗಳು ಎದುರಾಗುತ್ತದೆ, ಅದರ ಬಗ್ಗೆನೇ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಯಾಕೆಂತ ಹೇಳಿದರೆ,
ಕೆಲವು ದಿನಗಳ ಹಿಂದೆ ಒಬ್ಬ ಸಹೋದರಿ ನನಗೆ ಕಾಲ್ ಮಾಡಿ ತನ್ನ ಜೀವಿತದಲ್ಲಿ ನಡೆದಂಥ ಘಟನೆಯನ್ನು ನನ್ನ ಹತ್ತಿರ ವಿವರಿಸುವಂಥ ಸಂದರ್ಭದಲ್ಲಿ ನಾನು ತುಂಬ ತತ್ತರಿಸಿ ಹೋದೆ. ಎಷ್ಟು ಭಯಾನಕವಾಗಿರ್ತದೆ ಈ ಚಾಡಿಯ ಮಾತುಗಳು, ಹೇಗೆ ಈ ಚಾಡಿ ಮಾತುಗಳನ್ನು ಮಾತನಾಡಿ ಸಂಸಾರನ ಹೇಗೆ ಹಾಳು ಮಾಡ್ತಾರೆ ಎಂಬುದಾಗಿ. ಆತ್ಮೀಯ ದೇವಶಂಡ್ರೆ, ಗಂಡ ಹೆಂಡತಿ, ತುಂಬ ಸುಂದರನಾದ ಗಂಡನಿಗಿಂತಲೂ ಮಿಗಿಲಾಗಿರುವಂಥ ಸೌಂದರ್ಯವುಳ್ಳಂಥ ಹೆಂಡತಿ, ಇಬ್ಬರ ಸಂಸಾರ ಭಾಳ ಸುಖದಿಂದ ಸಾಗ್ತಾ ಹೋಗ್ತಾ ಇರುತ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಕುಟುಂಬದ ದೃಷ್ಟಿ ಒಬ್ಬ ಚಾಡಿಕೋರಳಾಗಿರುವಂಥ ಒಬ್ಬ ಹೆಂಗಸಿನ ಕಣ್ಣಿಗೆ ಬೀಳ್ತದೆ. ಬಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಗಂಡ ಹೆಂಡತಿ ಮಕ್ಕಳಂದರೆ ಅವರ ಫ್ಯಾಮಿಲಿ ಅಂದ್ರೇ ಒಂದು ಚಿಕ್ಕದಾಗಿರುವಂಥ ಒಂದು ಸಂತೋಷದಿಂದ ಕೂಡಿದಂಥ ಒಂದು ವಿಸ್ಮಯಕಾರಿಯಾಗಿರುವಂಥ ಸಂತೋಷದ ಕುಟುಂಬ. ಒಂದು ದಿನ ಆ ಗಂಡನನ್ನು ಕರೆದು, ನೀನು ಆ ಹುಡುಗಿನ ಮದುವೆ ಆಗಿದೆಯಾ? ನನಗೆ ಗೊತ್ತೇ ಇಲ್ಲ, ಎಷ್ಟು ವರ್ಷ ಆಯಿತು ಮದುವೆಯಾಗಿ. ಅವಳು ಒಂದು ಹಾಸ್ಪಿಟ್ಲಲ್ಲಿ ಒಂದು ಊರಲ್ಲಿ ಕೆಲಸ ಮಾಡ್ತಾಯಿದ್ಲು. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಡಾಕ್ಟರ್ ಜೊತೆಯಲ್ಲಿ ಈ ಹುಡುಗಿಗೆ ಏನೋ ಅನೈತಿಕವಾದಂಥ ಸಂಬಂಧ ಇತ್ತು ಅಂತ ಎಲ್ಲರೂ ಮಾತನಾಡ್ತಾ ಇದ್ರು. ಅದು ನನಗೂ ಗೊತ್ತಿಲ್ಲ. ಅವರು ಮಾತನಾಡುತ್ತಿದ್ದಂಥ ಸಂಗತಿಯನ್ನು ನಾನು ಕೇಳಿದೆ. ಏನೋ ಇರ್ಬೋದೇನೋ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅದು ನನಗೂ ಗೊತ್ತಿಲ್ಲ ಎಂಬುದಾಗಿ ಹೇಳಿ, ಅಷ್ಟು ಒಳ್ಳೆಯ ಸಂಸಾರಿಗಳ ಮಧ್ಯದಲ್ಲಿ ಆ ಗಂಡನ ಮನಸ್ಸಿನಲ್ಲಿ ಒಂದು ಚಿಕ್ಕದಾಗಿರುವಂಥ ಈ ಕಳೆಯನ್ನು ಬಿತ್ತಿ ಹೋಗಿಬಿಡ್ತಾಳೆ. ಹೋದಂಥ ಸಂದರ್ಭದಲ್ಲಿ ಆ ಗಂಡ ಅಷ್ಟೊಂದು ಸುಖ ಸಂಸಾರ ಸಾಗುತ್ತಿರುವಂಥ ಸಂದರ್ಭದಲ್ಲಿ ತನ್ನ ಹೆಂಡತಿಯ ಬಗ್ಗೆ ಅನುಮಾನ ಹುಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಕೇಳ್ತಾನೆ, ನೀನು ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ? ಆ ಡಾಕ್ಟರ್ ಹೇಗೆ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ಏನಂದರೆ, ಅವರು ತುಂಬ ಒಳ್ಳೆಯವರು, ಆ ಡಾಕ್ಟರ್ ತುಂಬ ನನಗೆ ಸಹಾಯ ಮಾಡಿದರು ಎಂಬುದಾಗಿ. ಹೀಗೆ ಮಾತನಾಡ್ತಾ ಗಂಡ ಕೇಳ್ತಾನೆ, ಬರೀ ಸಹಾಯ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಇತ್ತಾ ನಿಮ್ಮ ಮಧ್ಯದಲ್ಲಿ ಎಂಬುದಾಗಿ ಹೇಳುವಾಗ, ಇಲ್ಲ ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ, ಅವರು ತುಂಬ ಒಳ್ಳೆಯವರು, ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಎಲ್ಲ ವಿಷಯಗಳಲ್ಲಿ ನನಗೆ ಎಲ್ಲವನ್ನು ಕಲಿಸ್ಕೊಡ್ತಾಯಿದ್ರು, ಅಷ್ಟೇನಾ, ಇಲ್ಲ ಏನಾದರೂ ಇದೆಯಾ ಅಂತ ಹೇಳಿ ಅನುಮಾನ ಹುಟ್ಟುವ ರೀತಿಯಲ್ಲಿ ತನ್ನ ಹೆಂಡತಿ ಜೊತೆಯಲ್ಲಿ ವರ್ತನೆಯನ್ನು ಪ್ರಾರಂಭ ಮಾಡ್ತಾ ಪ್ರತಿದಿನ ಆ ಡಾಕ್ಟರ್ ವಿಷಯನ ಎತ್ತುಕೊಂಡು ತನ್ನ ಹೆಂಡತಿಗೆ ಹೊಡೆಯೋದು, ತನ್ನ ಮಕ್ಕಳಿಗೆ ಹಿಂಸಿಸೋದು, ಈ ರೀತಿಯಾದಂಥ ಒಂದು ಕಾರ್ಯಗಳು ದಿನವೂ ನಡೀತಿರುವಂಥ ಸಂದರ್ಭದಲ್ಲಿ ಆ ಮನುಷ್ಯನು ಬದಲೇ ಆಗೋದಿಲ್ಲ. ಸಿಕ್ಕಾಬಟ್ಟೆ ಗಲಾಟೆ ಮನೆಯಲ್ಲಿ ಆಗಿ ಹೆಂಡತಿಯಿಂದ ದೂರ ಆಗಿಬಿಡ್ತಾನೆ. ದೂರ ಆಗಿದ್ದು ಮಾತ್ರವಲ್ಲ, ಅವನು ಕುಡಿಯೋದಕ್ಕೆ ಕಲಿತಾನೆ. ಕುಡಿದು ಇದೇ ಒಂದು ಯೋಚನೆ ಅವನ ಒಳಗಡೆ ಕಾಡ್ತಾ ಅವನ ಲಿವರ್, ಅವನ ಕಿಡ್ನಿ ಹಾಳಾಗಿ ಹೋಗುತ್ತದೆ. ಆ ಒಂದು ಸಂದರ್ಭದಲ್ಲಿ ಈ ತಾಯಿ ನನಗೆ ಕಾಲ್ ಮಾಡಿಬಿಟ್ಟು, ನನ್ನ ಸಂಸಾರದಲ್ಲಿ ಈ ರೀತಿಯಾಗಿ ಯಾರೋ ಹೇಳಿದಂಥ ಚಾಡಿ ನಿಮಿತ್ತವಾಗಿ ನನ್ನ ಗಂಡ ನನ್ನ ಮೇಲೆ ಅನುಮಾನಪಟ್ಟು ನನ್ನ ಸಂಸಾರ ಪೂರ್ತಿ ಹಾಳಾಗಿ ಹೋಯ್ತು. ಅಯ್ಯ, ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿರಿ, ನನ್ನಿಂದ ದೂರ ಇದ್ದಾನೆ, ಆತನ ಜೊತೆಯಲ್ಲಿ ನಾನು ಇರಬೇಕೆಂಬುದಾಗಿ ನಾನು ಎಷ್ಟು ಆಸೆ ಪಡ್ತೇನೆ, ಆದರೆ ಅವನು ನನ್ನ ಜೊತೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಈಗ ನೋಡಿದರೆ ಕಿಡ್ನಿ ಲಿವರ್ ಪ್ರಾಬ್ಲಮ್ಸ್ ಆಗಿದೆ. ಕುಡಿದು ಅವನಿಗೆ ಏನಾದರೂ ಹೋಗಿ ನಾನು ಹೆಲ್ಪ್ ಮಾಡಬೇಕಂತ ಆಸೆ ಇದೆ. ಆದರೆ ಅವನಿಗೆ ಕಾಲ್ ಮಾಡುವಾಗಲೆಲ್ಲ ಆತನು ಹೇಳ್ತಾನೆ, ನೀನು ಮಾತ್ರ ನನ್ನ ಶತ್ರು, ನನ್ನ ಹೆಣವನ್ನು ನೀನು ಮುಟ್ಟೋದಕ್ಕೆ ಬರಬಾರ್ದು, ನಿನ್ನ ಮಕ್ಕಳು ಸದಾ ನಿನ್ನಂಥ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ಸದಾ ನನ್ನನ್ನು ನೋಡೋದಕ್ಕೆ ಬರಬಾರ್ದು ಎಂಬುದಾಗಿ ನನ್ನನ್ನು ಹೀನಾಯವಾಗಿ ಆತನು ನನ್ನನ್ನು ಬೈತಾ ಇರ್ತಾನೆ ಎಂಬುದಾಗಿ. ಆತ್ಮೀಯ ದೇವಶಂಡ್ರೆ, ಕೇಳ್ತಾ ಇದ್ದೀರಾ? ಅದಕ್ಕೆ ಸ್ತೋತ್ರವಾಗಲಿ. ನಾವು ಚಾಡಿಯನ್ನು ಮಾತಾಡ್ಬಿಡ್ತೇವೆ, ಆದರೆ ಆ ಚಾಡಿಯ ನಿಮಿತ್ತವಾಗಿ ಮಾಡಿದಾರೋ ಮಾಡಿಲ್ಲವೋ ಎಂಬುದಾಗಿ ವಿವೇಚನೆ ಮಾಡುವಂಥ ಶಕ್ತಿ ಸದಾ ನಮಗೆ ಇರೋದಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ದೇವರ ವಾಕ್ಯದಲ್ಲಿ 19ನೇ ಅಧ್ಯಾಯದ 16ನೇ ವಚನದಲ್ಲಿ, ಯಾಜಕ ಕಾಂಡದಲ್ಲಿ, ಇದು ಪ್ರಾಣ ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಹಿಂಸೆಯನ್ನು ಮಾಡುವಂಥದ್ದಾಗಿದೆ. ಅದಕ್ಕಾಗಿ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಚಾಡಿ ಎನ್ನುವಂಥ ಸಂಗತಿ ಇದೆಯಲ್ಲ,
ನಾವು ಯಾವತ್ತೂ ಸದಾ ಮಾಡೋದಕ್ಕೆ ಹೋಗಲೇಬಾರದು. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದಿನಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಚಂದ್ರೇ, ಒಬ್ಬ ಮನುಷ್ಯನಿದ್ದಾನೆ. ಅವನ ಹೆಸರನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ದೋಯುಗ್ ಎನ್ನುವಂಥ ಒಬ್ಬ ವ್ಯಕ್ತಿ ತಾನು ಮಾಡಿದಂಥ ಚಾಡಿಯ ನಿಮಿತ್ತವಾಗಿ ನಡೆದಂಥ ಒಂದು ಘಟನೆ. ದೋಯುಗ್ ಎನ್ನುವಂಥ ಆ ವ್ಯಕ್ತಿಯ ಹೆಸರು ಬೈಬಲಲ್ಲಿ ನೀವು ಓದಿರುವುದಾದರೆ ಯಾವ ಅಧ್ಯಾಯದಲ್ಲಿ ಅಥವಾ ಯಾವ ಪುಸ್ತಕದಲ್ಲಿ ಅವನ ಹೆಸರಿದೆ ಅದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರ್ರಿ. ದಿನಕ್ಕೆ ಸ್ತೋತ್ರವಾಗಲಿ. ಸೌಲನು ಆಳ್ವಿಕೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಲಿಮಲೈಕ್ ಎಂಬುದಾಗಿ ಒಬ್ಬ ಯಾಚಕನು ಯಾಚಕತ್ವವನ್ನು ನಡೆಸ್ತಾ ಇರ್ತಾನೆ. ಒಂದು ದಿನ ದಾವೀದನು ಆ ಯಾಚಕನ ಬಳಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅವನಿಗೆ ತುಂಬ ಹೊಟ್ಟೆ ಹಸಿದಿರುವಂಥ ವೇಳೆಯಲ್ಲಿ ಯಾಚಕನಿಗೆ ಕೇಳ್ತಾನೆ, ಅಯ್ಯ, ನನಗೆ ತುಂಬ ಹೊಟ್ಟೆ ಹಸಿದಿದೆ, ನನಗೆ ರೊಟ್ಟಿ ಕೊಡು ಎಂಬುದಾಗಿ, ಊಟಕ್ಕೆ ರೊಟ್ಟಿ ಕೊಡು ಎಂಬುದಾಗಿ. ಇದು ಪ್ರತಿಷ್ಠಿಸಲ್ಪಟ್ಟಂಥ ವ್ಯಕ್ತಿಗಳಿಗೆ ಮಾತ್ರ ಈ ರೊಟ್ಟಿ ಕೊಡಲಾಗ್ತದೆ ಎಂಬುದಾಗಿ ಹೇಳುವಾಗ ದಾವೀದನು ಹೇಳ್ತಾನೆ, ನಾನು ಸದಾ ಅಭಿಷೇಕಿಸಲ್ಪಟ್ಟಿದ್ದೇನೆ, ದಯಮಾಡಿ ನನಗೆ ಹೊಟ್ಟೆ ಹಸಿತಾ ಇದೆ, ನನಗೆ ರೊಟ್ಟಿ ಕೊಡಿ ಎಂಬುದಾಗಿ ಹೇಳುವಾಗ ಆ ಯಾಚಕನು ಒಂದು ರೊಟ್ಟಿಯನ್ನು ತೆಗೆದುಕೊಂಡು ದಾವೀದನಿಗೆ ಕೊಡ್ತಾನೆ. ಕೊಟ್ಟಂಥ ಸಂದರ್ಭದಲ್ಲಿ ಆತನಿಗೆ ಹೀಗೆ ಹೇಳ್ತಾನೆ, ಇದನ್ನು ಊಟ ಮಾಡಿ ನೀನು ಬಲ ಹೊಂದು ಎಂಬುದಾಗಿ. ಅದಾದ ನಂತರ ದಾವೀದನು, ಇಗೋ ನಾನು ಸೌಲನ ಸೇವಕನಾಗಿದ್ದೇನೆ, ನಾನು ಯುದ್ಧ ಮಾಡೋದಕ್ಕೋಸ್ಕರವಾಗಿ ನಾನು ಹೋಗ್ತಾ ಇದ್ದೇನೆ, ನನ್ನ ಕೈನಲ್ಲಿ ಆಯುಧಗಳಿಲ್ಲ, ಒಂದು ವೇಳೆ ನಿಮ್ಮ ಬಳಿನಲ್ಲಿ ಯಾವುದಾದ್ರೂ ಆಯುಧಗಳಿರುವುದಾದರೆ ನನಗೆ ಕೊಡಿ ಎಂಬುದಾಗಿ ಆತನು ಯಾಜಕನಿಗೆ ಕೇಳುವಂಥ ಸಂದರ್ಭದಲ್ಲಿ ರಾಜನ ಕೆಲಸವನ್ನೇ ತಾನೇ ಮಾಡೋದಕ್ಕೆ ಹೋಗ್ತಿದ್ದಾನೆ ಎಂಬುದಾಗಿ ಹೇಳಿ ಆ ಯಾಜಕನು ದಾವೀದನ ಕುರಿತು ಹೀಗೆ ಹೇಳ್ತಾನೆ, ನನ್ನ ಬಳಿನಲ್ಲಿ ಬೇರೆ ಯಾವುದೇ ಆಯುಧಗಳಿಲ್ಲ, ಐಲೋನ್ ತಗ್ಗಿನಲ್ಲಿ ನೀನು ಆ ಲೋಯಾ ತಗ್ಗಿನಲ್ಲಿ ನೀನು ಗೋಲಿಯಾತನನ್ನು ನಾಶಪಡಿಸಿದೆಯಲ್ಲ, ಕತ್ತಿಯಿಂದ ಇರಿದೆಯಲ್ಲ, ಆ ಕತ್ತಿನೇ ನನ್ನ ಬಳಿನಲ್ಲಿ ಇರುವಂಥದ್ದಾಗಿದೆ, ಈ ಕತ್ತಿನ ನೀನು ತೆಗೆದುಕೊಂಡು ಹೋಗಿ ಯುದ್ಧವನ್ನು ಮಾಡು, ನೀನು ಬಲ ಹೊಂದು ಎಂಬುದಾಗಿ ಹೇಳಿ ಆತನನ್ನು ಕಳಿಸುವಾಗ ಈ ದೋಯಗ್ ಎನ್ನುವಂಥ ಹಸುಗಳನ್ನು ಕಾಯುವಂಥ ಈ ಮನುಷ್ಯನ ಕಿವಿಗೆ ಆತನು ಹೇಳಿದಂಥ ಮಾತುಗಳು ಬರ್ತವೆ. ಕೇಳಿದಂಥ ಈ ಮನುಷ್ಯನು ಓಡಿ ಹೋಗಿ ಸೌಲನ ಬಳಿನಲ್ಲಿ ಹೇಳ್ತಾನೆ. ಏನು ಮಾತನ್ನು ಹೇಳ್ತಾನೆ ಅಂದರೆ, ಸೌಲನೇ, ಇಗೋ ದಾವೀದನು ಆ ಯಾಚಕನ ಬಳಿನಲ್ಲಿ ಬಂದಿದ್ದನು, ಅವನು ರೊಟ್ಟಿ ಕೊಟ್ಟ ನಂತರ ಅವರು ಏನು ಮಾತನಾಡ್ತಾ ಇದ್ದಾರೋ ಗೊತ್ತಿಲ್ಲ, ನನ್ನ ಕಿವಿಗೆ ಬಿದ್ದಿದ್ದು ಮಾತ್ರ ಒಂದು, ದಾವೀದನು ಅವನ ಹತ್ರ ಆಯುಧವನ್ನು ಕೇಳುವಂಥ ಸಂದರ್ಭದಲ್ಲಿ ಆ ಯಾಜಕನು ಗೋಲಿಯಾತನನ್ನು ಕೊಂದಂಥ ಆ ಕತ್ತಿಯನ್ನು ತೆಗೆದುಕೊಂಡು ಬಂದು ಅವನ ಕೈನಲ್ಲಿ ಕೊಟ್ಟನು. ಅವನಿಗೊಂದು ಮಾತು ಹೇಳ್ತಿದ್ದನು, ಇಗೋ ನೀನು ಬಲವನ್ನು ಹೊಂದು ಎಂಬುದಾಗಿ. ಯಾರ ವಿಷಯದಲ್ಲಿ ಬಲ ಹೊಂದಬೇಕು? ಇವರೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜನೇ ಬೇರೆ ಏನು ಪ್ಲಾನ್ ಇರಲ್ಲ, ಅವನು ಬಲ ಹೊಂದೋದು ನಿನ್ನ ವಿರುದ್ಧವಾಗಿಯೇ, ನಿನ್ನನ್ನು ಸಾಯಿಸಬೇಕೆಂಬುದಾಗಿಯೇ ಅವರು ಪ್ಲಾನ್ ಮಾಡ್ತಿದ್ದಾರೇನೋ, ನನಗೆ ಗೊತ್ತಿಲ್ಲ, ಅವರು ಹೀಗೆ ಮಾಡ್ತಾ ಇದ್ರು ಎಂಬುದಾಗಿ ಚಾಡಿ ಹೇಳಿದ ನಂತರ ಸೌಲನಿಗೆ ತುಂಬ ಉಗ್ರವಾದಂಥ ಕೋಪ ಬರ್ತದೆ. ಕೋಪ ಬಂದು ಏನು ಮಾಡ್ತಾನೆ ಗೊತ್ತೇನ್ರಿ? ದನಕ್ಕೆ ಸ್ತೋತ್ರವಾಗಲಿ. ಆ ಯಾಜಕನನ್ನು ಹೋಗಿ ಸಾಯಿಸ್ತಾನೆ. ಅದರ ಜೊತೆಯಲ್ಲಿ 55 ಯಾಜಕರನ್ನು ಕತ್ತಿಯಿಂದ ಸಂಹಾರ ಮಾಡಿಬಿಡ್ತಾನೆ. ನೋಡಿ, ಒಬ್ಬ ದೋಯೋಗನ ಚಾಡಿ ಮಾತಿನ ನಿಮಿತ್ತವಾಗಿ 55 ಸೇವಕರುಗಳು ತಲೆ ಕೆತ್ತರಿಸಲ್ಪಡ್ತದೆ. ಆಗಿನ ಕಾಲದಲ್ಲಿ ಯಾಜಕರು, ಈಗಿನ ಕಾಲದಲ್ಲಿ ಆಡು ಭಾಷೆಯಲ್ಲಿ ನಾನು ಹೇಳ್ತೇನೆ, 55 ಸೇವಕರುಗಳ ತಲೆಯನ್ನು ದಿನಕ್ಕೆ ಸ್ತೋತ್ರವಾಗಲಿ ಸೌಲನು ಕತ್ತರಿಸುತ್ತಾನೆ. ಈತನು ಬೇರೆ ಯಾರು ಅಲ್ಲ, ವಿರೋಧಿ ರಾಜನೂ ಅಲ್ಲ, ಅನ್ಯ ರಾಜನೂ ಅಲ್ಲ, ಇಸ್ರೇಲರ ರಾಜನು. ಈಗಿನ ಕಾಲಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಛತ್ತೀಸ್ಗಢದಲ್ಲೋ ಬೇರೆ ಯಾವುದೋ ಒಂದು ಸ್ಥಳಗಳಲ್ಲಿ ಮತೋನ್ವಾದಿಗಳು, ಏನೋ ಕ್ರಿಸ್ತ ವಿರೋಧಿಗಳು ಒಂದು ವೇಳೆ ಹಿಂಸೆ ಮಾಡಿ ಸೇವಕರುಗಳನ್ನು ಸಾಯಿಸಿದರು ಎಂಬುದಾಗಿ ಹೇಳಿದರೆ ಅದರಲ್ಲಿ ಒಂದು ಅರ್ಥ ಇರ್ತದೆ. ಸ್ವತಃ ದೇವರನ್ನು ಆರಾಧಿಸುವಂಥ ರಾಜನಾಗಿರುವಂಥ ಸೌಲನು ತಾನು ಚಾಡಿಯ ನಿಮಿತ್ತವಾಗಿ ಇಷ್ಟೊಂದು ಕೆಟ್ಟದಾದಂಥ ಕಾರ್ಯವನ್ನು ಮಾಡಿಬಿಡ್ತಾನೆ. ಪ್ರೀತಿಯುಳ್ಳ ದೇವಚಂದ್ರೇ, ಅದಕ್ಕಾಗಿಯೇ ಚಾಡಿಯ ಮಾತುಗಳು ಅದು ಎಷ್ಟು ಕೆಟ್ಟದ್ದು ಎಂಬುದಾಗಿ ಬೈಬಲ್ ಹೇಳ್ತದೆ ಗೊತ್ತಾ? ದಿನಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿ 26ನೇ ಅಧ್ಯಾಯದಿಂದ
ನಾವು ನೋಡುವಂಥ ಸಂದರ್ಭದಲ್ಲಿ 20ನೇ ವಚನದಿಂದ ನಾವು ಕೇಳುವಾಗ ಆ ಚಾಡಿ ಮಾತು ಹೇಗೆ ಒಬ್ಬ ಮನುಷ್ಯನನ್ನು ನಾಶಪಡಿಸ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುತ್ತದೆ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುತ್ತದೆ. ಚಾಡಿಕೋರನು ಇಲ್ಲದಿದ್ದರೆ ಜಗಳ ಶಮನವಾಗುವುದು. ಆಮೆನ್, ಹಲ್ಲೆಲೂಯಾ. ಕಟ್ಟಿಗೆ ಇಲ್ಲದೆ ಬೆಂಕಿ ಆರಿ ಹೋಗ್ತದೆ. ಚಾಡಿಕೋರನ್ನು ಇಲ್ಲದಿದ್ದರೆ ಜಗಳ ಏನಾಗ್ತದೆ? ಶಮನವಾಗ್ತದೆ. ಕೆಂಡಕ್ಕೆ ಇದ್ದಲು ಉರಿಗೆ ಕಟ್ಟಿಗೆ ವಾಜ್ಯದ ಕಿಚ್ಚನ್ನ ಎಬ್ಬಿಸುವುದಕ್ಕೆ ಜಗಳ ಗಂಟಿಗ. ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳಂತೆ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರಿಸಬಹುದು, ಇದ್ದಲ್ಲಿ ಇಲ್ಲದಿದ್ದರೂ ಸದಾ ಬೆಂಕಿಯನ್ನು ಆರಿಸಬಹುದು. ಜಗಳ ಗಂಟ ಅಥವಾ ಚಾಡಿಕೋರ ಇಲ್ಲ ಅಂದರೆ ಜಗಳವನ್ನು ನಿಲ್ಲಿಸಬಹುದು. ಆದರೆ ಪ್ರೀತಿಯುಳ್ಳ ದೇವಶ್ರೇ, ಈ ಬೆಂಕಿ, ಈ ಇದ್ದಲು, ಈ ಜಗಳ ಎಲ್ಲವೂ ಪ್ರಾರಂಭವಾಗೋದು ಅಂತ್ಯ ಕಾಣದೇ ಇರುವಂಥದ್ದು ಯಾರಿಂದ ಗೊತ್ತಾ? ಚಾಡಿಕೋರನು ಇರುವಾಗಲೇ ಎಷ್ಟೊಂದು ದುರಂತದ ಘಟನೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಮಾತನಾಡೋದಕ್ಕೆ ಸುಲಭ, ಚಾಡಿ ಹೇಳುವುದು ಸುಲಭ. ಈ ಲೋಕದಲ್ಲಿ ದೇವ ಮಕ್ಕಳು ಎಚ್ಚರಿಕೆಯಿಂದ ಗಮನಿಸಿರಿ ಪ್ರೀತಿಯುಳ್ಳ ದೇವಶ್ರೇ. ಚಾಡಿ ಮಾತನಾಡುವಂಥ ವ್ಯಕ್ತಿಗಳು ನಮ್ಮ ಬಳಿನಲ್ಲಿ ಇರುವುದಾದರೆ ಅವರಿಂದ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದರೆ ತುಂಬ ಒಳ್ಳೆಯದು. ನೀವು ನೋಡ್ರಿ, ಈ ಚಾಡಿಯ ಮಾತುಗಳು ಹೊಟ್ಟೆಯ ಆಳದಲ್ಲಿ ಹೋಗುತ್ತಂತೆ, ಸಿಹಿಯಾದ ತುತ್ತುಗಳಂತೆ. ಇದು ಜೀವನವನ್ನು ಆಳವಾಗಿ ಬೇರಿರುವ ಹಾಗೆ ಮಾಡುತ್ತದೆ. ಆದರೆ ನಿಮಗೊಂದು ಸತ್ಯ ಹೇಳ್ತೇನೆ, ದೇವರ ವಾಕ್ಯವನ್ನು ಚರ್ಚಿನಲ್ಲಿ ಸಾರುವಂಥ ಸಂದರ್ಭದಲ್ಲಿ ದೇವರ ವಾಕ್ಯ ನಿಮಗೆ ಹೀಗೆ ಹೇಳ್ತದೆ ಅಂದರೆ ಯಾರೂ ಗಮನ ಕೊಡಲ್ಲ, ಮುಖನ ಆ ಕಡೆ ಈ ಕಡೆ ಮಾಡ್ತಿರ್ತಾರೆ. ದೇವರು ಇದನ್ನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೆನೆಸುವಾಗ ಅವರ ದೃಷ್ಟಿ ಎಲ್ಲ ಮಂದವಾಗಿರೋ ರೀತಿಯಲ್ಲಿ ಕಾಣ್ತಾ ಇರ್ತದೆ. ಆ ಪಾಸ್ಟ್ರು ಅವ್ರ ಮನೆಯಲ್ಲಿ ಹೀಗಾಯ್ತು ಅಂತ ಅಂದರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಅವರ ಸೇವೆ, ಅವರ ಜೀವನ ಹೀಗಂತೆ ಅಂತ ಅಂದರೆ ಬೇರೆಯವರ ಕಥೆಯನ್ನು ಕೇಳೋದಕ್ಕೆ ನೋಡ್ರಿ ನಾವು ಎಷ್ಟು ಅಲರ್ಟ್ ಆಗಿಬಿಟ್ಟಿರ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ಭಯಾನಕವಾದದ್ದು ಈ ಚಾಡಿ ಎಂಬುದಾಗಿ ನೆನೆಸುವಾಗ. ಒಂದು ವೇಳೆ ಈ ಚಾಡಿಕೋರು ಇರ್ತಾರಲ್ಲ, ಅವರಿಗೆ ನೀವು ಕೇಳ್ರಿ, ಇಡೀ ಪ್ರಪಂಚದ ಕಥೆಯನ್ನು ಒಂದು ವೇಳೆ ಗೂಗಲಮ್ಮ ತಾಯಿ ಅವರು ಒಂದು ವೇಳೆ ಹೇಳೋದಕ್ಕೆ ಅಡೆತಡೆ ಮಾಡಿದ್ರು, ಇವರು ಆಲ್ರೆಡಿ ಆ ಗೂಗಲ್ಗಿಂತ ಸ್ಪೀಡ್ ಆಗಿರ್ತಾರೆ. ಆ GPT ಅಂತ ಒಂದು ಬರ್ತದೆ, ಒಂದು ಆ್ಯಪು. ಆ GPT ಈ ಪ್ರಪಂಚದಲ್ಲಿ ತಿಳಿಯದೇ ಇರುವಂಥ ಸಂಗತಿಗಳು ಯಾವುದಿರಲ್ಲ. ಒಂದು ವೇಳೆ ಅದು ವೈಬ್ರೇಷನ್ ಆದರೂ ಸದಾ ಈ ಚಾಡಿ ಹೇಳುವಂಥ ವ್ಯಕ್ತಿಗಳಿದ್ದಾರಲ್ಲ, ಅವ್ರಿಗಿಂತಲೂ ಸದಾ ಸ್ಪೀಡಾಗಿರ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ನಮ್ಮ ಬದುಕಿನಲ್ಲಿ ಚಾಡಿಯನ್ನು ಹೇಳಿ ನಾವು ಇವತ್ತು ಸಂತೋಷವಾಗಿರ್ಬೋದು, ಆದರೆ ನಿನ್ನ ಬದುಕಿನಲ್ಲಿ ಚಾಡಿ ಹೇಳುವಂಥ ವ್ಯಕ್ತಿ ನೀನಾಗಿರುವುದಾದರೆ ನಿನ್ನ ಕಥೆ ಬೈಬಲ್ ಏನು ಹೇಳ್ತದೆ ನೋಡೋಣ. ಚಾಡಿ ಹೇಳಿದರೆ ನಿನ್ನ ಜೀವನ ಏನಾಗ್ತದೆ ಸ್ವಲ್ಪ ಗಮನಿಸಿರಿ ಪ್ರೀತಿಯುಳ್ಳ ದೇವಶ್ರೇ. ಕೀರ್ತನೆ 50ನೇ ಅಧ್ಯಾಯದ 20ನೇ ವಚನ. ಸಹೋದರನನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೋಡಿ, ದೇವರಿಗೆ ಸ್ತೋತ್ರವಾಗಲಿ. ಕ್ಷುದ್ರ ಮಾಡಿದವರನ್ನು ಅಂದರೆ ಅವ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತೀರಿ, ಅವರ ಬಗ್ಗೆ ನೀವು ದೂರುತ್ತೀರಿ. ಕೆಳಗಿನ ವಚನ ಹೌದಮ್ಮ. ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರು ನಾನು ಸುಮ್ಮನಿದ್ದರಿಂದ ದೇವರು ನಮ್ಮಂಥವನೇ ಎಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ನಾನು ಸ್ಥಾಪಿಸುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ದೂರು ಹೇಳುವವರು, ಚಾಡಿ ಹೇಳುವವರು, ವೈಯಕ್ತಿಕವಾಗಿ ಅಣ್ಣ ತಮ್ಮದರ ಮಧ್ಯದಲ್ಲಿ ದೇವರಿಗೆ ಸ್ತೋತ್ರವಾಗಲಿ
ಆಪಾದನೆಗಳನ್ನು ತರುವಂಥವರು, ಅವರಿಗೆ ದೇವರು ಸುಮ್ಮನೆ ಬಿಡಲ್ಲ. ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅವರಿಗೊಂದು ಸ್ಥಳವನ್ನು ಗುರುತು ಮಾಡಿದ್ದಾನಂತೆ. ಅವರು ಯಾರೂ ದೇವರ ಸಾನ್ನಿಧ್ಯಾನದಲ್ಲಿ ಸೇರೋದಿಲ್ಲ, ಯಾರು ಸದಾ ಆತನ ಪ್ರಸನ್ನತೆಯಲ್ಲಿ ಇರೋದಿಲ್ಲ. ಚಾಡಿ ಹೇಳುವಂಥ ವ್ಯಕ್ತಿಯ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವನು ಒಂದು ಜಾಗ ನಿಂತ್ಕೊಳ್ಳೋದಿಲ್ಲ, ಅವನು ಒಂದು ಕೆಲಸ ಮಾಡೋದಿಲ್ಲ, ಅವನ ಜೀವಿತದಲ್ಲಿ ಉದ್ಧಾರ ಆಗೋದಿಲ್ಲ. ಆ ವ್ಯಕ್ತಿ ಮನೆಯಿಂದ ಮನೆಗೆ ಓಡಾಡ್ತಾ ಇರ್ತಾನೆ, ಈ ಕೆಲಸ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾನೆ. ಅವನ ಚಾಡಿನೇ ಅವನನ್ನು ತಿಂದು ಹಾಕುತ್ತದೆ. ಅವನಿಗೆ ಈ ಲೋಕದಲ್ಲಿ ನೆಲೆ ಇಲ್ಲ, ಆದರೆ ನರಕದಲ್ಲಿ ಶಾಶ್ವತವಾದ ನೆಲೆ ಇರ್ತದೆ. ಈ ಲೋಕದಲ್ಲಿ ಯಾರನ್ನು ಸದಾ ಆತನು ವೈಯಕ್ತಿಕವಾಗಿ ಚಾಡಿ ಹೇಳಿ ನೋಯಿಸಿರ್ತಾನೋ, ಈ ಲೋಕದಲ್ಲಿ ಅವನು ಸಂತೋಷವಾಗಿರ್ಬೋದು. ಆದರೆ ಬೈಬಲ್ ಹೇಳ್ತದೆ, ದಿನಾಕ್ಕೆ ಸ್ತೋತ್ರವಾಗಲಿ, ಆತನ ನಿಜವಾದಂಥ ವಾಸಸ್ಥಾನ ನರಕಾನೆ. ಯಾಕೆಂದರೆ ಬೈಬಲಲ್ಲಿ ಯಾರು ದೇವರ ರಾಜ್ಯದಲ್ಲಿ ಸೇರೋದಿಲ್ಲ? ಚಾಡಿ ಹೇಳುವವರು, ಹತ್ಯೆಗಾರರು, ವ್ಯಭಿಚಾರಿಗಳು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಎಂಬುದಾಗಿ ಅವರ ಲೀಸ್ಟಿನಲ್ಲಿ ಚಾಡಿಕೋರರು ಇರ್ತಾರೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ವೈಯಕ್ತಿಕವಾದಂಥ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಇವತ್ತು ದೇವರ ವಾಕ್ಯವನ್ನು ಗಮನಿಸುತ್ತಿರುವಂಥ ನಿಮಗೆ ದೇವರಾತ್ಮನ ಹೇಳುತ್ತಿರುವಂಥ ಸಂಗತಿ ಏನು ಗೊತ್ತಾ? ಯಾವತ್ತೂ ಸದಾ ಯಾರ ವಿಷಯದಲ್ಲಿ ನೀವು ಚಾಡಿಯನ್ನು ಹೇಳೋದಕ್ಕೆ ಹೋಗಬೇಡ್ರಿ. ಇದುವರೆಗೆ ಹೇಳಿದರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮೇಲೆ ದೇವಾ ಕರ್ತನೆ ಸ್ವಾಮಿ, ನನ್ನನ್ನು ಕ್ಷಮಿಸು, ನಾನು ಚಾಡಿ ಹೇಳೋದಿಲ್ಲ ದೇವರೇ. ಆ ಚಾಡಿ ನಿಮಿತ್ತವಾಗಿ ನನ್ನ ಕುಟುಂಬ ಇವತ್ತು ಹಾಳಾಗಿ ಹೋಗಿದೆ, ನಾನು ಸ್ಥಿರತೆ ಇಲ್ಲ, ನಾನು ಆಶೀರ್ವಾದವನ್ನು ಹೊಂದಿಕೊಂಡಿಲ್ಲ, ನನ್ನ ನಾಲಿಗೆ ನನ್ನ ಮನಸ್ಸನ್ನು ಸ್ಥಿರಪಡಿಸು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತು ಬಿಟ್ಟು ಬಿಡೋಣ. ಒಂದು ವೇಳೆ ಯಾರಿಗಾದರೂ ನೀವು ನೋಯಿಸಿರುವುದಾದರೆ ಇದು ಸುಳ್ಳು, ನಾನು ಹೇಳಿದ್ದು ತಪ್ಪು ಎಂಬುದಾಗಿ ಹೇಳಿ ಅವರ ಜೀವಿತ, ಅವರ ಕುಟುಂಬ, ಅವರ ಮನೆಯನ್ನು ಆಶೀರ್ವಾದದ ಕಡೆಗೆ ನಡೀಲಿಕ್ಕಾಗುವ ಹಾಗೆ, ಅವರ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಸಿಗಲಿಕ್ಕಾಗುವಂತೆ, ಒಡೆದು ಹೋದಂಥ ಅವರ ಮನಸ್ಸುಗಳನ್ನು ದೇವರು ದೃಢಪಡಿಸಲಿಕ್ಕಾಗುವಂತೆ ನಾವು ಬಾಗಿಲುಗಳನ್ನು ತೆರೆ ಮಾಡೋದಕ್ಕೆ ನಾವು ಸಾಧನಗಳ ಆಗೋಣ. ಆತ್ಮೀಯ ದೇವಜನರೇ, ವೈಯಕ್ತಿಕವಾಗಿ ಚಾಡಿ ಕುಟುಂಬಗಳನ್ನು, ಜೀವಿತವನ್ನು, ಅನೇಕರ ಮನಸ್ಸನ್ನು, ಹೃದಯವನ್ನು ಶಾಶ್ವತವಾದಂಥ ಒಂದು ಪ್ರಾಣ ಹತ್ಯೆಗೆ, ನರಕದ ಒಂದು ವೇದನೆಗೆ ಅದು ಕರ್ಕೊಂಡು ಹೋಗುವಂಥದ್ದಾಗಿದೆ. ನಾವು ಅಂದ್ಕೊಂಡು ಬಿಟ್ಟಿರ್ತೇವೆ ಚಾಡಿ ಹೇಳಿ ನಾವು ಖುಷಿ ಪಟ್ಬಿಡ್ಬೋದು, ಇನ್ನೊಬ್ಬರ ವಿಷಯ ಮಾತನಾಡಿ ನಾವು ಹ್ಯಾಪಿಯಾಗಿರ್ಬೋದು. ಆದರೆ ಒಂದಲ್ಲ ಒಂದು ದಿನ ಕರ್ಮ ಅದು ರಿಟರ್ನ್ ಆಗಲೇಬೇಕು. ನಾವು ಮಾಡಿದಂಥದ್ದನ್ನು ದೇವರು ಖಂಡಿತವಾಗಿ ತಿರುಗಿ ಕೊಡ್ತಾನೆ. ನಮ್ಮ ಹಾಗೆ ಅಂತ ಆತನು ಸುಮ್ಮನೆ ಇರ್ತಾನಂತ ಯಾರು ತಿಳ್ಕೋಬಾರ್ದು. ಬೈಬಲಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ನಾನು ಅದರ ವಿಷಯದಲ್ಲಿ ನಾನು ಮುಯಿ ತೀರಿಸ್ತೇನೆ ಎಂಬುದಾಗಿ. ಯಾಕೆಂದರೆ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ, ತಾನು ತೋಡಿದ ಗುಂಡಿಯಲ್ಲಿ ತಾವೇ ಬಿದ್ದು ಒದ್ದಾಡಬೇಕು. ಅದಕ್ಕೋಸ್ಕರವಾಗಿ ಮಾಡುವುದಾದರೆ ಮನಸಾರೆ ಒಳ್ಳೆಯದನ್ನು ಮಾಡೋಣ. ಯಾರಿಗೂ ಕೇಳು ಮಾಡೋದು ಬೇಕಾಗಿಲ್ಲ, ಯಾರ ವಿಷಯದಲ್ಲಿ ಚಾಡಿ ಹೇಳಬೇಕಾಗಿಲ್ಲ. ಪ್ರತಿಯೊಂದು ಸಂಕಲ್ಪಗಳು ದೇವರ ಹತ್ತಿರ ಖಂಡಿತವಾಗಿ ನಾವು ಮಾಡುವಂಥ ಕ್ರಿಯೆಗಳು ಇರುವಂಥದ್ದಾಗಿದೆ. ಪ್ರತಿಯೊಂದು ಆತನ ಬಳಿನಲ್ಲಿ ಇರುವುದರಿಂದ ದೇವರ ಸನ್ನಿಧಾನದಲ್ಲಿ ಪ್ರಿಯ ಸಹೋದರನೇ ಸಹೋದರಿ, ಯಾರ್ಯಾರು ಇವತ್ತು ಚಾಡಿ ಮಾತುಗಳಿಂದ ಇನ್ನೊಬ್ಬರ ನೋಯಿಸಿದಿರೋ ಇವತ್ತು ಅದನ್ನು ಮರೆತು ಬಿಡ್ರಿ. ವೈಯಕ್ತಿಕವಾಗಿ ಚಾಡಿ ಹೇಳೋದನ್ನು ನಿಲ್ಲಿಸ್ರಿ. ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ಇವತ್ತು ಬಿಟ್ಟು ದೇವರ ಸಮ್ಮುಖದಲ್ಲಿ ಪಾಪದ ಅರಿಕೆಯನ್ನು ಮಾಡಿದರೆ ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವ ಕರ್ತನೆ ಸ್ವಾಮಿ, ದೋಯೋಗಿ ಎನ್ನುವಂಥ ಒಬ್ಬ ಮನುಷ್ಯನ ನಿಮಿತ್ತವಾಗಿ ಸೌಲನು ಪಾಪಕ್ಕೆ ಗುರಿಯಾದನು. ಅವನ ಚಾಡಿ ನಿಮಿತ್ತವಾಗಿ ದೇವರ ಕರ್ತನೆ ಇವತ್ತು 5ಕ್ಕಿಂತಲೂ ಹೆಚ್ಚಾದಂಥ ಯಾಜಕರು ದೇವರ ಕರ್ತನೆ ಸೌಲನ ಕತ್ತಿಗೆ ಈಡಾದರು. ಹೌದು ದೇವ ಕರ್ತನೆ ಸ್ವಾಮಿ, ಒಬ್ಬ ಸಹೋದರಿಯ ಕುಟುಂಬದ ಸಾಕ್ಷಿಯ ಮೂಲಕವಾಗಿ ನಮ್ಮ ಸಂಗಡ ನೀನು ಮಾತನಾಡಿದೆ. ಒಂದು ಚಾಡಿ ಮಾತು ಗಂಡ ಹೆಂಡತಿ ದೂರಾಗಿ ದೇವರ ಕರ್ತನೆ ಸ್ವಾಮಿ ಒಂದು ದಿನವೂ ಸದಾ ನರಕ ಯಾತನೆ ಅನುಭವಿಸುವಂಥ ಸ್ಥಿತಿ ಅವರಿಗೆ ಬಂತು. ಒಂದು ವೇಳೆ ಈ ಸಂದೇಶವನ್ನು ಕೇಳುತ್ತಿರುವಂಥ ಎಷ್ಟೋ ಕುಟುಂಬಗಳಲ್ಲಿ ಚಾಡಿಯ ನಿಮಿತ್ತವಾಗಿ ಗಂಡ ಹೆಂಡತಿ ದೂರಾಗಿರುವುದಾದರೆ ದೇವರ ಕರ್ತನಂಥ ಕುಟುಂಬಗಳನ್ನು ನೀನು ಸಂಧಿಸಪ್ಪ. ಬೇರೆಯವರ ಮಾತುಗಳಿಗೆ ಗೌರವ ಕೊಡದೆ
ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ದೇವರೇ ಕರ್ತನೆ ಸ್ವಾಮಿ ಮಕ್ಕಳ ಮಧ್ಯದಲ್ಲಿ ಬರಲಿಕ್ಕಾಗುವಂಥ ನೀನು ಕೃಪೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅಷ್ಟು ಮಾತ್ರವಲ್ಲ ತಂದೆಯಾದ ದೇವರೇ ಕರ್ತನೆ, ವಿಶೇಷವಾದಂಥ ರೀತಿಯಲ್ಲಿ ಇನ್ನು ಮುಂದೆ ಚಾಡಿ ಹೇಳದೆ ಪ್ರತಿಯೊಬ್ಬರು ಸದಾ ತಮ್ಮನ್ನು ತಾವು ತಿದ್ದುಕೊಂಡು ದೇವರ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ಜೀವಿಸುವಂತೆ ಕೃಪೆ ಮಾಡು. ದೇವ, ಇವತ್ತು ಕಾಣಿಕೆಗಳನ್ನು ಕಳಿಸಿದಂಥ ಸುವರ್ಣ ಲಕ್ಷ್ಮಿ ಸಿಸ್ಟರ್, ಸೌಭಾಗ್ಯ ಸಿಸ್ಟರ್ ಅವರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಇವತ್ತಿನ ಎಲ್ಲ ಪ್ರಯಾಣಗಳಲ್ಲಿ ಮಕ್ಕಳ ಸಂಗಡ ನೀನಿದ್ದು ಬಲಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.